ಕ್ರಿಯಾವರ್ಧಕಗಳು. ಈ ಕ್ರಿಯಾವರ್ಧಕಗಳಂದ್ರ ಏನ? ಯಾವ್ದಕ್ ನೀವು ಕ್ರಿಯಾವರ್ಧಕಗಳು ಅಂತ ಕರೀತೀರಿ? ಇಲ್ಲಿ ಎರಡ್ ರೀತಿಯಾದಂತ ಕ್ರಿಯಾವರ್ಧಕಗಳನ್ನ ನಾವು ನೋಡ್ತೇವೆ, ಧನಾತ್ಮಕ ಮತ್ತು ಋಣಾತ್ಮಕ ಕ್ರಿಯಾವರ್ಧಕಗಳು. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ತಾನು ಬದಲಾವಣೆ ಹೊಂದದೆ ರಾಸಾಯನಿಕ ಕ್ರಿಯೆ ವೇಗವನ್ನು ಬದಲಾಯಿಸುವ ರಾಸಾಯನಿಕ ವಸ್ತುಗಳಾಗಿದಾವ. ಅವು ಅದರಲ್ಲಿ ಎರಡು ಪ್ರಕಾರಗಳು, ಯಾವುದು? ಧನಾತ್ಮಕ ಕ್ರಿಯಾವರ್ಧಕ ಮತ್ತು ಋಣಾತ್ಮಕ ಕ್ರಿಯಾವರ್ಧಕ. ಧನಾತ್ಮಕ ಕ್ರಿಯಾವರ್ಧಕ ಅಂದ್ರ ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ರಾಸಾಯನಿಕ ವಸ್ತು. ಹೌದಾ? ಕ್ರಿಯೆಯಲ್ಲಿ ಅತಿ ವೇಗವಾಗಿ ದಹನ ಆಗ್ಬೇಕಾದ್, ಹೆಚ್ಚಿನ ಪ್ರಮಾಣದೊಳಗೆ ಉರಿತಾ ಇರ್ತದ ನೋಡ್ರಿ ನೀವು, ಅದಕ್ಕೆ ಏನಂತ ಕರಿತವಪ್ಪ ನಾವು? ಧನಾತ್ಮಕ ಕ್ರಿಯಾವರ್ಧಕ. ಹೌದಾ? MnO2 ಆಗಿರ್ಬೋದು, Fe2O3 ಆಗಿರ್ಬೋದು, ಎಕ್ಸೆಟ್ರಾ. ಇನ್ನ ಋಣಾತ್ಮಕ ಕ್ರಿಯಾವರ್ಧಕಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನು ಕಡಿಮೆ ಮಾಡುವ ರಾಸಾಯನಿಕ ವಸ್ತು. ಹೌದಾ? ಅಲ್ಲೇ ವೇಗ ಕಡಿಮೆ ಆಗ್ಬೇಕು, ರಾಸಾಯನಿಕವಾಗಿ ಅದು ಬದಲಾವಣೆ ಆಗುವಾಗ ಲೇಟ್ ಆಗಿ ಏನಪ್ಪಾ ಅಂದ್ರ ಆ ಬದಲಾವಣೆ ಆಗೋದು ರಾಸಾಯನಿಕ ಕ್ರಿಯೆಗೆ ನಾವ್ ಏನಂತ ಕರಿತೇವೆ? ಋಣಾತ್ಮಕ ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಅದಕ್ಕ ಆಲ್ಕೋಹಾಲ್ ಮತ್ತು ಅಸ್ಟಾನಲೈಡ್ ಅಂತ ಕರಿತೇವೆ ನಾವು ಇದು. ಓಕೆ, ಇವು ಋಣಾತ್ಮಕ ಕ್ರಿಯಾವರ್ಧಕಗಳು.